ಆಕಾಶವಾಣಿ ಮೈಸೂರು. ಮೈಸೂರು ಆಕಾಶವಾಣಿಯ 90ನೇ ವರ್ಷಾಚರಣೆ ಸಂದರ್ಭದಲ್ಲಿ ಇದೇ ಫೆಬ್ರವರಿ 7ನೇ ತಾರೀಕು ಶುಕ್ರವಾರದಂದು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿದ್ದ ಭಾವಜನಪದ ರಂಗ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಲಿದ್ದೀರಿ. ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯವಾಕ್ಯದಡಿಯಲ್ಲಿ ಕಳೆದ 90 ವರ್ಷಗಳಿಂದ ಜನಸೇವೆಯಲ್ಲಿ ಸಾರ್ವಜನಿಕ ಪ್ರಸಾರಕನಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಏಕೈಕ ದಿಟ್ಟ ಧೀಮಂತ ಮಾಧ್ಯಮ ಆಕಾಶವಾಣಿ ಎಂದರೆ ಉತ್ಪ್ರೇಕ್ಷೆಯಾಗಲಾರದು. 1935ರಲ್ಲಿ ಮೈಸೂರಿನ ವಿಠ್ಠಲ ವಿಹಾರದಲ್ಲಿ ಅಂಬೆಗಾಲಿಡುತ್ತಾ ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿ ಅವರ ಕನಸಿನ ಕೂಸಾಗಿದ್ದ ಬಾನುಲಿ ಇಂದು 90ರ ವಸಂತಕ್ಕೆ ಕಾಲಿಟ್ಟು ಹೆಮ್ಮರವಾಗಿ ಬೆಳೆದು ನಿಂತು ಆಕಾಶವಾಣಿಯಾಗಿದೆ. ಮೈಸೂರು ಆಕಾಶವಾಣಿ ವ್ಯಾಪ್ತಿ ಮೈಸೂರು, ಚಾಮರಾಜನಗರ, ಮಂಡ್ಯ ಆಗಿದ್ದು ಈಗಾಗಲೇ ಮೊದಲ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ಜನವರಿ 17ರಂದು ಮೈಸೂರು ಆಕಾಶವಾಣಿ 90 ನಮ್ಮ ಜಾನಪದ ಶೀರ್ಷಿಕೆಯಡಿಯಲ್ಲಿ ಅತ್ಯುತ್ತಮವಾಗಿ ನೆರವೇರಿದ್ದು, ಮುಂದುವರೆದ ಭಾಗವಾಗಿ ಇದೇ ಫೆಬ್ರವರಿ 7 ಶುಕ್ರವಾರದಂದು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಮೈಸೂರು ಆಕಾಶವಾಣಿ 90 ಭಾವಜನಪದ ರಂಗ ಶೀರ್ಷಿಕೆ ಹೊತ್ತು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ನಗಾರಿ ಬಾರಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ನೆರವೇರಿಸಿದವರು ನಿತಿನ್ ರಾಜಾರಾಮ್ ಶಾಸ್ತ್ರಿ ಮತ್ತು ತಂಡದವರು. ಓಂ ಸಚ್ಚಿದಾನಂದ ತ್ರಿತ್ವ ಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದಿರ್ಭವದ ಬಿತ್ತಾದಿರುತಲ ಚಿತ್ತಾದಿನಿ ಇಳಿದು ಬಾಯಿಳೆಗೆ ತುಂಬಿತಾ ಬೆಳಗ್ಗೆ ಜೀವ ಕೇಂದ್ರದಲ್ಲಿ ಮತ್ತೆ ಮೂಡಿ ಬಾವತಿನಿ ನಿನ್ನ ಚಿತ್ತ ಪೃಥ್ವಿಯಲ್ಲಿ ಮತ್ತೆ ಮೂಡಿ ಬಾವತಿನಿ ನಿನ್ನ ಚಿತ್ತ ಪೃಥ್ವಿಯಲ್ಲಿ. ಸ್ವಾಗತ ಭಾಷಣ ಮಾಡಿದವರು ನಿಲಯದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಕಾಶವಾಣಿಯ ಸಂಸ್ಕೃತಿ ಬಗ್ಗೆ ಮಾತನಾಡಿದವರು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು. ಮೊದಲನೇ ಬಾರಿಗೆ ಆಕಾಶವಾಣಿ 90 ವರ್ಷ ಸಾಗಿ ಬಂದಿದೆ. ಈ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸದಲ್ಲಿ ಭಾಳ ಅವಿರತವಾದಂಥ ಪ್ರಯತ್ನ ಮತ್ತು ಪರಿಶ್ರಮದೊಂದಿಗೆ ಎಲ್ಲರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಅನೇಕ ಜನಪರ ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ಉಳಿದಿರುವಂತಹ ಮೈಸೂರು ಆಕಾಶವಾಣಿಯ ಎಲ್ಲ ಮುಖ್ಯಸ್ಥರಿಗೆ 90 ವರ್ಷಗಳ ದಾಟಿ ಬಂದಿರೋದ್ರಿಂದ ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವೆಲ್ಲರೂ ಕೂಡ ಪ್ರಾಯಶಃ ನಾನು ಅಂದ್ಕೊಂಡಂಗೆ ಆಕಾಶವಾಣಿಯನ್ನು ಕೇಳದೇ ಇರುವಂಥ ವ್ಯಕ್ತಿಗಳಿಲ್ಲ, ಆಕಾಶವಾಣಿಯನ್ನು ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳದೇ ಇರುವಂಥ ವ್ಯಕ್ತಿಗಳಿಲ್ಲ. ಪ್ರೀತಿಸುವಂಥ ಅನೇಕ ವ್ಯಕ್ತಿಗಳು ಈ ಸಮಾಜದಲ್ಲಿ ಇದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲೋ ಒಂದು ಕಡೆ ಆಕಾಶವಾಣಿಗೆ ಪ್ರಾತಿನಿಧ್ಯತೆ, ಪ್ರಾಮುಖ್ಯತೆ ಮತ್ತು ಮಹತ್ವ ಕಡಿಮೆ ಆಗ್ತಾ ಬಂದಿದೆ. ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಆದರೆ ಒಂದು ಹೂವು ಸುಂದರವಾಗಿದೆ ಅಂತೇಳಿದರೆ ಅದರ ಸೌಂದರ್ಯತೆಗೆ ಆ ಹೂವಿನ ಹಿಂದೆ ಬೇರು ಬಹಳ ಮುಖ್ಯವಾಗಿರುತ್ತೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತೇನಾದರೂ ನಮ್ಮ ಕನ್ನಡ ಕಲೆ ಸಾಹಿತ್ಯ ಜನಪದ ಸಂಸ್ಕೃತಿ ಇವೆಲ್ಲವೂ ಕೂಡ ಉಳಿಬೇಕಂತೇಳಿದರೆ ನಮ್ಮ ಪರಂಪರೆಯನ್ನು ನಾವು ಮರೆಯಬಾರದು. ನಮ್ಮ ಪರಂಪರೆಯ ನೆಲೆಗಟ್ಟಿನಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು. ಹಾಗಾಗಿ ತಂತ್ರಜ್ಞಾನದ ಒಂದು ಹೊಡೆತದಲ್ಲಿ ಎಲ್ಲೋ ಒಂದು ಕಡೆ ಆಕಾಶವಾಣಿಗೆ ಪ್ರಾಮುಖ್ಯತೆ ಕಡಿಮೆ ಆದರೂ ಕೂಡ ಇಂದಿಗೂ ಸಹ ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲುವಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಬಹಳ ವಿಶೇಷವಾಗಿ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮೀಣ ಬದುಕಿನ ಜನರ ಒಂದು ಸೊಗಡನ್ನು ಬಿಂಬಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ
DVG ಅವರು ಹೇಳುವಂತೆ ಹೊಸ ಚಿಗುರು ಅಳಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಅಳೆತತ್ವದೊಡೆಗೂಡೆ ಧರ್ಮ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜೀವನಕ್ಕೆ ಮಂಕುತಿಮ್ಮ ಅಂತ. ಹೊಸದು ಬಂದಿದೆ ಅಂತ ಹೇಳಿದ್ರೆ ನಾವು ಹಳೆಯದನ್ನು ಮರಿಬಾರದು. ಆ ಹಳೆಯ ಒಂದು ಹೊಸ ಚಿಗುರಿದೆ ಅಂತ ಹೇಳಿದ್ರೆ ಅದಕ್ಕೆ ಹಳೆಯ ಬೇರು ಕಾರಣ. ಇವತ್ತು ನಾವು ಹೊಸ ಹೊಸ ನೆಲೆಗಟ್ಟಿನಲ್ಲಿ ಬದುಕನ್ನು ಕಾಣ್ತಾ ಇದ್ದೇವೆ ಅಂದರೆ ಹಳೆಯ ಸಂಪ್ರದಾಯಗಳೂ ಕೂಡ ಕಾರಣ. ಅದೂ ಬೇಕು ಮತ್ತು ಇದೂ ಬೇಕು ಅನ್ನುವುದು ಇದರ ಒಂದು ತಾತ್ಪರ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ರೇಡಿಯೋ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ತಕ್ಕಂಥ ಮತ್ತು ಉತ್ತೇಜಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿಗೂ ಕೂಡ ನಾನು ಗಮನಿಸಿದಂಗೆ ಆಕಾಶವಾಣಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಿಂತ ಅರ್ಹತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರೋದು ನಾವು ಕಾಣ್ತೇವೆ. ನನಗೆ 2 ಅಂಶಗಳಲ್ಲಿ ನನಗೆ ಆಕಾಶವಾಣಿ ಅಂತ ಹೇಳಿದ್ರೆ ಭಾಳ ಅಚ್ಚುಮೆಚ್ಚಿಗೆ. ಅದನ್ನು ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ನನಗೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಾಗ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಒಂದು ಕಾರ್ಯಕ್ರಮದ ಶೀರ್ಷಿಕೆ ನೋಡಿ ಭಾಳ ಖುಷಿಯಾಯಿತು. ಎಷ್ಟೋ ಮನೆಗಳಲ್ಲಿ ಪೇಪರ್ ಓದಕ್ಕೆ ಬರದೇ ಇರೋರು ನ್ಯೂಸ್ ಕೇಳಿ ಕಲಿತಾ ಇದ್ರು. ಹಾಗಾಗಿ ನಿಜವಾದಂತಹ ಏನು ಅಕ್ಷರ ಜಾತ್ರೆಯ ಪರಂಪರೆಯನ್ನು ಜನರಿಗೆ ಜ್ಞಾನವನ್ನು ಅರಿಸುವಂಥ ಕೆಲಸವನ್ನು ಆಕಾಶವಾಣಿ ಮಾಡ್ತಾ ಇರತಕ್ಕಂಥ ನಾವೆಲ್ಲ ಗಮನಿಸಿದ್ದೀವಿ. ಹಾಗಾಗಿ ಓದಕ್ಕೆ ಬರೀಲಿಕ್ಕೆ ಬರದೇ ಇರುವಂಥ ವ್ಯಕ್ತಿಯು ಕೂಡ ಈ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಅವ್ರಿಗೊಂದು ಮುಖ್ಯವಾಹಿನಿ ಅಂತ ಹೇಳಿದರೆ ಆಕಾಶವಾಣಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಿದ್ದೀರಾ. ಹಲವಾರು ಮಕ್ಕಳಿಗೂ ಕೂಡ ಇನ್ನು ಒಳ್ಳೆಯ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳಿ ನನಗೂ ಕೂಡ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಂಡ್ಯದಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಎಲ್ಲ ರೀತಿಯ ಸಹಕಾರ ನೀಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರ ಮಾತುಗಳಿವು. ಇವತ್ತೊಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದೀಗ ತಾನೇ ಜಿಲ್ಲಾಧಿಕಾರಿಗಳು ಬಹಳ ಸೊಗಸಾಗಿ ಆಕಾಶವಾಣಿಯ ಮಹತ್ವವನ್ನು ಕುರಿತು ಮಾತನಾಡಿದ್ದಾರೆ. ಪ್ರಾರಂಭದಲ್ಲಿ ನಮಗೆ ದೂರದಿಂದ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಎಷ್ಟೊಂದು ನಾವು ಭಾವುಕರಾಗ್ತಾ ಇದ್ದು ಅನ್ನುವಂಥದ್ದು ನಿಮಗೆ ಅರ್ಥವಾಗೋದಿಲ್ಲ. ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಏನಾಗಿದೆ ಅಂದರೆ ಕೈಯಲ್ಲೇ ಮೊಬೈಲ್ ಇದೆ, ಅದು ದೂರದರ್ಶನ ಇದೆ, ದೃಶ್ಯ ಮಾಧ್ಯಮ ಇದೆ. ಈ ದೃಶ್ಯ ಮಾಧ್ಯಮ ಈ ಶ್ರವಣ ಮಾಧ್ಯಮದ ಮುಂದುವರಿಕೆ ರೂಪವಾಗಿ ಬಂದಿರತಕ್ಕಂಥದ್ದು. ಒಂದು ಕಾಲಕ್ಕೆ ಆಕಾಶವಾಣಿ ಅಂತಂದರೆ ಎಲ್ಲರೂ ಕೂಡ ಮೈ ನವಿರೇಡಿಸ್ತಾ ಇದ್ರು. ಇವತ್ತಿಗೂ ಕೂಡ ನಮ್ಮ ಮೈ ನವಿರೇಡಿಸ್ತಾ ಇರ್ತದೆ. ಆಕಾಶವಾಣಿಯಲ್ಲಿ ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ನೀಡೋದು ಅಂತಂದರೆ ಇವತ್ತಿಗೂ ಕೂಡ ರೋಮಾಂಚನಗೊಳ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ವಿಜ್ಞಾನದ ಆವಿಷ್ಕಾರ ಏನಾದರೂ ಜನಸಾಮಾನ್ಯನಿಗೂ ತಲುಪಿದೆ ಅಂತ ಹೇಳೋದಾದರೆ ಭಾಳ ಮುಖ್ಯವಾಗಿ ನಮ್ಮ ವಿದ್ಯುತ್ ಶಕ್ತಿ ಮತ್ತು ಆಕಾಶವಾಣಿ ಮತ್ತು ವಿದ್ಯುತ್ ಶಕ್ತಿ ಈ ವಿಜ್ಞಾನದ ಆವಿಷ್ಕಾರಗಳು ಜನಸಾಮಾನ್ಯನು ತಲುಪಿದ್ದಾವೆ ಅನ್ನೋದಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈ 2 ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳು ಅಂಥೇಳಿ. ಮೈಸೂರಿನ ಆಕಾಶವಾಣಿ ನಡೆದು ಬಂದ ಹಾದಿಯನ್ನು ಕೇಳಿದ್ರೇ ರೋಮಾಂಚಿತರಾಗ್ತೇವೆ ನಾವು. ಒಂದು ಮನೆಯಲ್ಲಿ ಪ್ರಾರಂಭವಾದಂಥದ್ದು, ನಿಧಾನಕ್ಕೆ ಅದು ಪಸರಿಸ್ತಾ ಹೋದಂಥದ್ದು. ಆಕಾಶವಾಣಿ ಅಂತ ಹೆಸರನ್ನು ಕೊಟ್ಟಂಥದ್ದು ಕೂಡ ನಮ್ಮ ಕನ್ನಡದ ಪ್ರಸಿದ್ಧ ಸಾಹಿತಿಗಳಾಗಿದ್ದಂಥ ನಾ ಕಸ್ತೂರಿಯವರು ಅನ್ನೋದನ್ನು ಕೂಡ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇದನ್ನು ಹೇಗೆ ಕರೀತಾಯಿದ್ರು, ಬಾನುಲಿ ಅಂತ ಕರೀತಾಯಿದ್ರು, ಏನೇನೋ ಕರೀತಾಯಿದ್ರು. ಆಕಾಶದ ಮೂಲಕ ಅಶರೀರವಾಣಿ ಅಂತ ಕೇಳಿದ್ದೀವಿ, ಶಬ್ದ ಕೇಳಿದ್ದೀರಿ. ಅಶರೀರವಾಣಿ ಶರೀರ ಗೋಚರವಾಗೋದಿಲ್ಲ, ಬರೀ ಶಬ್ದ ಮಾತ್ರ ಗೋಚರವಾಗ್ತದೆ. ಈ ಆಕಾಶದ ಮೂಲಕ ನಮ್ಮ ಕಿವಿದೆರೆಗಳಿಗೆ ಬಂದು ಅಪ್ಪಳಿಸ್ತಕ್ಕಂಥ ಈ ಒಂದು ವಿಧಾನವನ್ನು ಕುರಿತು ಆಕಾಶವಾಣಿ ಎನ್ನುವಂಥ ಹೆಸರನ್ನ ನಮ್ಮವರು ಕರೆದರು. ಇವತ್ತು ಆಕಾಶವಾಣಿ, ದೂರದರ್ಶನ ಅದರ ಪರಿಚಯ ಇಲ್ಲದೆ ಇರ್ತಕ್ಕಂಥ ಈ ಪ್ರಪಂಚದಲ್ಲೇ ಯಾರೂ ಕೂಡ ಇಲ್ಲ. ಆದ್ದರಿಂದ ಈ ಮೈಸೂರಿನ ಆಕಾಶವಾಣಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಹಿರಿಮೆ ಇದೆ. 90 ವರ್ಷಗಳ ಹಿಂದೆ ಪ್ರಾರಂಭವಾದಂಥದ್ದು ಅನೇಕ ಸವಾಲುಗಳನ್ನು ಎದುರಿಸಿ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ನನಗೆ ಆಶ್ಚರ್ಯ ಆಗುತ್ತೆ, ಆಕಾಶವಾಣಿಯ ಕೇಳುಗರ ವಿಭಾಗವನ್ನು ಕೆಲವೊಮ್ಮೆ ನೀವು ಕೇಳಿದಾಗ ಎಂತೆಂಥ ಕಡೆಯಿಂದ ಮಾತಾಡ್ತಾ ಇರ್ತಾರೆ ಆಕಾಶವಾಣಿಯ ನಿರೂಪಕರ ಜೊತೆಯಲ್ಲಿ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಇನ್ನೂ ಕೂಡ ಆಕಾಶವಾಣಿಯ ಬಗ್ಗೆ ಗೌರವವನ್ನು, ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಆಕಾಶವಾಣಿ ಇವತ್ತು ಮಂಡ್ಯಕ್ಕೆ ಬಂದಿದೆ. ನಾನು ಮೊದಲಿಂದೂ ಕೂಡ ಪ್ರತಿಪಾದನೆ ಮಾಡ್ತಕ್ಕಂಥವ್ನು, ಯಾವುದೋ ಪ್ರತಿಷ್ಠಿತವಾದಂಥ ನಗರದಲ್ಲಿ ಮಾತ್ರ ಕೇಂದ್ರೀಕೃತವಾಗಬಾರ್ದು ಆಕಾಶವಾಣಿಗಳು. ಇವತ್ತಿನ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅದರ ಸೇವೆ ದೊರಕುವಂತ ಆಗಬೇಕು ಅಂತ ಪ್ರತಿಪಾದನೆ ಮಾಡ್ತಕ್ಕಂಥವ್ನು ನಾನು. ಹಾಗಾಗಿ ಆಕಾಶವಾಣಿ
ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಮೊದಲಿಗೆ ನಮ್ಮ ವಿದ್ಯಾರ್ಥಿಗಳ ಕಡೆ ಗಮನ ಕೊಡಿ ಅಂತ ಹೇಳಿದೆ. ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಿದ್ರೆ ಅದು ನಿಜಕ್ಕೂ ಕೂಡ ಅವರು ವಯಸ್ಕರಾದ ಮೇಲೆ ಅವರೇ ಸ್ವತಃ ಕಲಾವಿದರಾಗಿ ರೂಪುಗೊಳ್ತಾರೆ ಅಂತಕ್ಕಂಥದ್ದು. ವೇದಿಕೆಯನ್ನು ಒದಗಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ಯುವ ಮನಸ್ಸುಗಳಿಗೆ ವೇದಿಕೆಯನ್ನು ಒದಗಿಸ್ಕೊಡ್ಬೇಕಾಗತ್ತೆ. ವೇದಿಕೆಯನ್ನು ಒದಗಿಸ್ಕೊಟ್ರೆ ಅವರು ಅಪ್ರತಿಮ ಕಲಾವಿದರಾಗಿ ರೂಪಿತವಾಗ್ತಾರೆ. ವೇದಿಕೆಗಳೇ ಇಲ್ಲದೆ ಹೋದರೆ ಹೇಗೆ ಮಾಡೋದು? ಅದೇ ರೀತಿ ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. 90 ವರ್ಷ ಅದರ ನೆನಪಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಚಾಮರಾಜನಗರದಲ್ಲಿ, ಮಂಡ್ಯದಲ್ಲಿ, ಆಮೇಲೆ ಮೈಸೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮೆಚ್ಚಿಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ಹುಡುಗರು ಎಷ್ಟು ಸಂತೋಷ ಪಡ್ತಾರೆ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ಅಂತ ಅನ್ನೋದೇ ಒಂದು ರೋಮಾಂಚನಗೊಳ್ತಕ್ಕಂಥ ಒಂದು ವಿಷಯ. ಅಂಥ ಒಂದು ವಾತಾವರಣದಲ್ಲಿ ನೀವು ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಿಮಗೆ ಆಭಾರಿಯಾಗಿದ್ದೇವೆ. ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅಧ್ಯಕ್ಷೀಯ ಭಾಷಣ ಮಾಡಿದವರು ಮೈಸೂರು ಆಕಾಶವಾಣಿಯ ಉಪನಿರ್ದೇಶಕರಾದ ಉಮೇಶ್ ಎಸ್. ನನಗೆ ಮಂಡ್ಯ ಬಗ್ಗೆ ವಿಶೇಷವಾದಂತಹ ಒಲವಿದೆ. ನಾನು 7ನೇ ಕ್ಲಾಸು, 8ನೇ ಕ್ಲಾಸು ಮತ್ತು 9ನೇ ಕ್ಲಾಸು ಓದಿದ್ದು ಮಂಡ್ಯದಲ್ಲಿ. 7ನೇ ಕ್ಲಾಸ್ ಓದಿದ್ದು ಇಲ್ಲೇ ಹಿಂಭಾಗದ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ, ಕನ್ನಡ ಮೀಡಿಯಂ. 8 ಮತ್ತು 9ನೇ ತರಗತಿ ಓದಿದ್ದು ಮೈಶುಗರ್ ಹೈಸ್ಕೂಲ್ನಲ್ಲಿ. ಅದು ನೋಡಿ ಹೇಗೆ ಕಾಲ ತಗೊಂಡು ಬರುತ್ತೆ ಅಂತಂದರೆ, ಇಲ್ಲಿ ನಾನು ಓದಿದ್ದು ಇದೇ ಒಂದು ಜಾಗಕ್ಕೆ, ಇದೇ ಒಂದು ವೇದಿಕೆಯಲ್ಲಿ ನಾನು ಒಂದು ಅಧ್ಯಕ್ಷತೆ ವಹಿಸುವಂತಹ ಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿರುವಂಥದ್ದು ನನ್ನ ಶಾಲೆ ಮತ್ತು ನನ್ನ ಗುರುಗಳು. ನೀವುಗಳು ಕೂಡ ಇದೇ ರೀತಿ ಯೋಚನೆ ಮಾಡಬೇಕು. ನಾನು ಈ ವೇದಿಕೆಯಲ್ಲಿ ಯಾವಾಗ ಕೂತ್ಕೋತೀನಿ ಅಂತ ನೀವು ಪ್ರತಿಯೊಬ್ಬರು ಯೋಚನೆ ಮಾಡಿದಾಗ ನೀವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗಿರ್ತೀರ. ನೀವು ನಿಮ್ಮ ನೆಲೆಯಲ್ಲಿ ಯಾವ ರೀತಿಯಾದಂತಹ ಕಾರ್ಯವನ್ನು ಸಮಾಜಮುಖಿಯಾಗಿ ಮಾಡಬಹುದು ಅನ್ನೋದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವು ಇವತ್ತಿಂದನೇ ಪರಿಶ್ರಮ ಹಾಕಬೇಕು. ಜೊತೆಗೆ ನಿಮ್ಮ ಕಿವಿ ಬಹಳ ಶಾರ್ಪ್ ಆಗುತ್ತೆ. ಕಿವಿಯ ಮೇಲೆ ಬೀರುವಂತಹ ಪ್ರತಿಯೊಂದು ಪದಗಳು, ಅಕ್ಷರಗಳು ಕೂಡ ನೀವು ಗಮನಿಸ್ತಾ ಹೋದ ಹಾಗೆ ನಿಮ್ಮ ಬರವಣಿಗೆ ಬಹಳ ಚೆನ್ನಾಗಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೊಳ್ಳುತ್ತೆ. ಈ 90ರ ಸಂಭ್ರಮ ನಾವು ಚಾಮರಾಜನಗರದಲ್ಲಿ ಕಳೆದ ತಿಂಗಳು ಮಾಡಿದ್ವಿ. ಈ ತಿಂಗಳು ಮಂಡ್ಯದಲ್ಲಿ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಮೈಸೂರಿನಲ್ಲಿ ಇನ್ನೂ ಭವ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಯೋಜನೆ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಕೇಳುಗರು. ನಮಗೇದೇ ಅನಿಸ್ತಾ ಇರುತ್ತೆ, ನಮಗೆ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮ ಸಿಬ್ಬಂದಿಯವರಿಗೆ ಅನ್ನಿಸ್ತಾ ಇರುತ್ತೆ, ನಮ್ಮ ತಾಂತ್ರಿಕ ಸಿಬ್ಬಂದಿಯವರಿಗೂ ಕೂಡ ಅನಿಸಿದೆ. ಕಳೆದ 2 ವರ್ಷಗಳ ಕೆಳಗೆ ನಾವೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ. ನಮ್ಮ ಎಲ್ಲ ಕೇಳುಗರಿಗೂ ಕೂಡ ನಮ್ಮ ಸ್ಟುಡಿಯೋವನ್ನು ನೋಡೋ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ವಿ. ಆವತ್ತಿನ ದಿನ ನಮಗೆ ಗೊತ್ತಾಯಿತು, ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ನಮ್ಮ ಮೇಲೆ ಎಷ್ಟು ಜನ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನೋದು. ಅವ್ರು ಯಾರೂ ಕೂಡ ನಮ್ಮ ಮುಖಗಳನ್ನು ನೋಡಿಲ್ಲ, ನಮ್ಮ ದನಿಗಳನ್ನು ಮಾತ್ರ ಕೇಳಿದ್ದಾರೆ. ದನಿಗಳ ಮುಖಾಂತರ ನಮ್ಮ ಹೆಸರುಗಳು ಅವ್ರಿಗೆ ಗೊತ್ತಾಗಿದೆ ಹೊರತು ನಮ್ಮ ಮುಖ ನೋಡಿಲ್ಲ. ಆದರೆ ನಮ್ಮನ್ನು ನೋಡಬೇಕು ಅಂತ ಹೇಳಿ ದಾವಣಗೆರೆಯಿಂದ, ಹೊಸಪೇಟೆಯಿಂದ, ಮಡಿಕೇರಿಯಿಂದ ಎಲ್ಲ ಬೇರೆ ಬೇರೆ ಭಾಗಗಳಿಂದ ಬಂದು ಅವರು ಕಾದು ನಿಂತಿದ್ರಲ್ಲ, ನಮ್ಮ ಎಲ್ಲ ಸಿಬ್ಬಂದಿಗೂ ನನ್ನನ್ನು ಸೇರಿ ನಮಗೆ ಕಣ್ಣಲ್ಲಿ ನೀರು ಬಂತು. ನಾವು ಏನು ಮಾಡಿದ್ದೀವಿ ಅಂತ. ನಾವು ನಮ್ಮ ಕೆಲಸ ನಿರ್ವಹಿಸಿದ್ದೀವಿ, ನಾವು ನನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀವಿ. ಅವರ ಪ್ರಕಾರ ನಾವು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಇರಬಹುದೇನೋ. ಸಾಕಷ್ಟು ಜನ ಚೆನ್ನಾಗೇ ಕೆಲಸ ಮಾಡ್ತಾರೆ. ಆದರೆ ಒಂದು ದನಿಯನ್ನು ಕೇಳಿ, ದನಿಯನ್ನು ಗುರುತಿಸಿ ಆ ಒಂದು ವ್ಯಕ್ತಿಗೆ ಗೌರವ ಕೊಡುವಂಥದ್ದು ಇದೆಯಲ್ಲ, ಇದು ಮೈಸೂರು ಆಕಾಶವಾಣಿಯಲ್ಲಿ ಮಾತ್ರ ನಾನು ನೋಡಿದ್ದು. ಅದೆಲ್ಲಕ್ಕೂ ಕೂಡ ಕಾರಣ ಈ ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯ ನಮ್ಮ ಅಭಿಮಾನಿ ಕೇಳುಗರು. ಅವರ ಎಲ್ಲರಿಗೂ ಕೂಡ ವಂದಿಸ್ತಾ ಅವರ ಒಂದು ಋಣವನ್ನು, ಇವತ್ತು ಮಂಡ್ಯ ಭಾಗದ ಋಣವನ್ನು ಸ್ವಲ್ಪ ಮಟ್ಟಿಗಾದರೂ ತೀರಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಹೆಚ್ಚಾಗಿ ತಾವು ಮಕ್ಕಳು ಬಂದಿದ್ದೀರಾ, ಮಕ್ಕಳ ಕಾರ್ಯಕ್ರಮ ಕೂಡ ಇದೆ. ಮಕ್ಕಳಿಗೆಲ್ಲ ಮೈಸೂರು ಆಕಾಶವಾಣಿಯಲ್ಲಿ ತಾವೆಲ್ಲ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಡಬಹುದು ಅನ್ನೋ ಒಂದು ಆಹ್ವಾನವನ್ನು ಕೂಡ ನಾನು ನೀಡ್ತಾ ಇದ್ದೀನಿ. ಯಾರು ಕತೆ ಬರೀತಾರೆ, ಯಾರು ಕವನ ಬರೀತಾರೆ, ಹಾಡು ಹೇಳ್ತಾರೆ, ಎಲ್ಲರೂ ಕೂಡ ಬನ್ನಿ. ನಮ್ಮ ಪ್ರತಿಭಾ ಕಾರ್ಯಕ್ರಮಗಳಿದೆ, ಅದರಲ್ಲಿ ಭಾಗವಹಿಸಿ. ಭಾಗವಹಿಸೋದಕ್ಕಿಂತ ಹೆಚ್ಚಾಗಿ ನಿಮಗೇನಾಗತ್ತೆ, ಭಾಗವಹಿಸುವಿಕೆಯಿಂದ ನಿಮ್ಮ ಮೈ ಚಳಿ ಹೋಗುತ್ತೆ. ಮೈಕ್ ಮುಂದೆ ಹೇಗೆ ನಿಂತು ಮಾತಾಡಬೇಕು, ಇಷ್ಟು ಜನರ ಮುಂದೆ ನಿಂತು ಹೇಗೆ ಮಾತಾಡಬೇಕು ಅನ್ನೋ ಒಂದು ಅಳುಕು ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಒಂದು ಅಳುಕನ್ನು
ಇದು ದೂರ ಮಾಡುತ್ತೆ. ಈ ರೀತಿಯಾದಂತಹ ಎಲ್ಲ ಅವಕಾಶಗಳನ್ನು ಆಕಾಶವಾಣಿ ಈಗಾಗಲೇ ಒದಗಿಸಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಬೆಳೆದಿದ್ದಾರೆ. ಅದೇ ನಿಟ್ಟಿನಲ್ಲಿ ತಾವು ಕೂಡ ಬೆಳೀರಿ. ಅದೇ ಒಂದು ಉದ್ದೇಶ ಮೈಸೂರು ಆಕಾಶವಾಣಿದು. ಚಿಕ್ಕ ಮಕ್ಕಳನ್ನು ಬೆಳೆಸಿ ಪ್ರೋತ್ಸಾಹಿಸಿ ನಮಗೆ ಉತ್ತಮ ಯುವ ಪೀಳಿಗೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಅದೇ ರೀತಿಯಾದಂತಹ ಕಾರ್ಯಕ್ರಮವನ್ನು ಇಲ್ಲೂ ಕೂಡ ಹಮ್ಮಿಕೋತಾ ಇದ್ದೀವಿ. ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್, ಹಾಗೆ ಮೈಸೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಟಿ.ವಿ. ವಿದ್ಯಾಶಂಕರ್, ಮೈಸೂರು ಆಕಾಶವಾಣಿಯ ಸಹಾಯಕ ಅಭಿಯಂತರರಾದ ಪಿ. ಆನಂದನ್ ಹಾಗೂ ಆಮಂತ್ರಿತ ಶ್ರೋತೃ ಬಾಂಧವರು, ಮಾಧ್ಯಮ ಮಿತ್ರರು ಭಾಗವಹಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಪ್ರಭುಸ್ವಾಮಿ ಮಳಿಮಠ್ ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮ ಮುಕ್ತಾಯದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಭಾವ ಜನಪದ ರಂಗಕ್ಕೆ ವೇದಿಕೆ ಸಜ್ಜಾಯಿತು. ಮೊದಲು ನಿತಿನ್ ರಾಜಾರಾಮ್ ಶಾಸ್ತ್ರಿ ತಂಡದವರಿಂದ ಭಾವಗೀತೆಗಳ ಸಮಾಗಮವಾಯಿತು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರುವೆ ಸರಿಯುವ ಸದ್ದು, ಮೊಗ್ಗು ತೆರೆಯುವ ಸದ್ದು, ಮಂಜು ಸುರಿಯುವ ಸದ್ದು ಕೇಳಬಲ್ಲ. ನನ್ನ ಮೊರೆಯನ್ನು ಏಕೆ ಕೇಳಲಲ್ಲ. ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ, ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನೆ ಒಂದು ದಿನ ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತೆ
ಬೆಳಗಿನ ಮಧುರ ನಿನಾದ ವಾಹಿನಿ ಭುವನ ಬೆಳಗಿನ ಮಧುರ ನಿನಾದ ವಾಹಿನಿ ವಿಹಂಗಮ ವಿಹಾರ ಚಿಲಿಪಿಲಿ ವಿಪಂಚಿನಿ ಭುವನ ಬೆಳಗಿನ ಮಧುರ ನಿನಾದ ವಾಹಿನಿ ವಿಹಂಗಮ ವಿಹಾರ ಚಿಲಿಪಿಲಿ ವಿಪಂಚಿನಿ ನಿನಾದ ವಾಹಿನಿ ಚಿಲಿಪಿಲಿ ವಿಪಂಚಿನಿ ನಿನಾದ ವಾಹಿನಿ ಚಿಲಿಪಿಲಿ ವಿಪಂಚಿನಿ. ನಂತರ ಜನಪದ ಕುಣಿತ ನೆರೆದಿದ್ದ ಶ್ರೋತೃಗಳನ್ನು ನಿಬ್ಬೆರಗಾಗಿಸಿತು. ಹೊನ್ನೆಮಡು ಗಂಗಾಧರ್ ಮತ್ತು ತಂಡದವರಿಂದ ವೀರಭದ್ರ ಕುಣಿತ, ಕಾಸರವಾಡಿ ದೇವರಾಜು ಮತ್ತು ತಂಡದವರಿಂದ ಪೂಜಾ ಕುಣಿತ, ಹುಲಿವಾನ ದಿಲೀಪ್ ಕುಮಾರ್ ಮತ್ತು ತಂಡದವರಿಂದ ತಮಟೆ ವಾದನ ನೆರವೇರಿತು. ಹಾಗೆ ಸಂದೇಶ್ ಮತ್ತು ರಾಗಿಣಿ ನೃತ್ಯ ಸಂಯೋಜನೆಯಲ್ಲಿ ಮಂಡ್ಯದ ಡ್ಯಾಫೋಡಿಲ್ಸ್ ಶಾಲಾ ಮಕ್ಕಳಿಂದ ಹಾಗೂ ಮಧುರ ನೃತ್ಯ ಸಂಯೋಜನೆಯಲ್ಲಿ ಮಂಡ್ಯದ ಸದ್ವಿದ್ಯಾ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ ಸಭಿಕರನ್ನ ಮನತಣಿಸಿತು.
ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್ ಶಿವಲಿಂಗೇಗೌಡ, ಕಾಸರವಾಡಿ ಸುರೇಶ್ ನಿರ್ದೇಶನದಲ್ಲಿ ಮಾಂಡವ್ಯ ರಾಗಕಲಾ ಟ್ರಸ್ಟ್ನ ಸದಸ್ಯರಿಂದ ಗದಾಯುದ್ಧ ಪೌರಾಣಿಕ ನಾಟಕದಿಂದ ರಂಗದ ರಂಗೆ ಬದಲಾಯಿತು. ಆನಂದ, ಪರಮಾನಂದ, ಅತ್ಯಾನಂದ, ಆನಂದ ಆನಂದ ಈ ಸದ್ಗುಣಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೇ ನಿರ್ನಾಮ. ಆ ಪಾಂಡವರಿಗೆ ಜಯವ, ಈ ಕೌರವರಿಗೆ ಅಪಜಯವ. ಆ ಪಾಂಡವರಿಗೆ ಜಯವ, ಈ ಕೌರವರಿಗೆ ಅಪಜಯವ. ಆನಂದ ಆನಂದ ಈ ಗುರಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ಮುಂದಿನ ತಿಂಗಳು ಮೈಸೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಮತ್ತು ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮಗಳು ಸ್ಫೂರ್ತಿಯಾಗಿ ಶ್ರೋತೃಗಳಿಗೆ ರಸತಾಣವನ್ನ ನೀಡುವಲ್ಲಿ ಸಜ್ಜಾಗುತ್ತಿದ್ದು, ಆಕಾಶವಾಣಿಯ 90ರ ಗುಂಗು ಎಲ್ಲರ ಮನದಲ್ಲಿ ಉಳಿಯುವಂತೆ ಮಾಡಲಿದೆ. ಇದುವರೆಗೂ ಮೈಸೂರು ಆಕಾಶವಾಣಿಯ 90ನೇ ವರ್ಷಾಚರಣೆ ಸಂದರ್ಭದಲ್ಲಿ ಇದೇ ತಿಂಗಳ 7ನೇ ತಾರೀಕಿನಂದು ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿದ್ದ ಭಾವಜನಪದ ರಂಗ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ದಿಗ್ವಿಜಯ್ ಬಿ. ತಾಂತ್ರಿಕ ಸಹಕಾರ ಗುರುಲಿಂಗಯ್ಯ ಹಾಗೂ ಶಿವಲಿಂಗೇಗೌಡ. ಈ ಕಾರ್ಯಕ್ರಮ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.